टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಓಕೆನಾ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಊರುಕೋಡಿ ಎಂಬಲ್ಲಿ ದುರಂತವೊಂದು ಸಂಭವಿಸಿತ್ತು. ಮನೆಯ ಮೇಲೆ ಗುಡ್ಡ ಕುಸಿದು 3 ಸಾವನ್ನಪ್ಪಿದ್ರು. ಇದೀಗ ಅದೇ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿ 12 ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ, ನೀವು ಗಮನಿಸ್ಬೋದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಊರುಕೋಡಿ ಅನ್ನುವಂಥ ಪ್ರದೇಶ. ಇಲ್ಲೇ ಪಕ್ಕದಲ್ಲೇ ಕಾಂತ ಪೂಜಾರಿ ಎಂಬವರ ಮನೆ ಮೇಲೆ ಗುಡ್ಡ ಕುಸಿದು ಒಟ್ಟು 3 ಜನ ಸಾವನ್ನಪ್ಪಿದ್ರು, 2 ಗಂಭೀರವಾಗಿ ಗಾಯಗೊಂಡಿದ್ದರು. ಅದೇ ಒಂದು ಗುಡ್ಡ ಕುಸಿದ ಜಾಗದ ಪಕ್ಕದಲ್ಲೇ ಇದೊಂದು ಮನೆ ಮತ್ತು ದೇವಸ್ಥಾನ ಇದೆ. ಸದ್ಯಕ್ಕೆ ಈ ಮನೆಯವರು ಈಗ ಮನೆ ಬಿಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಅಪಾಯದ ಸ್ಥಿತಿಯಲ್ಲಿದೆ ಈ ಮನೆ. ಯಾಕಂತ ಹೇಳಿದ್ರೆ ಈ ಮನೆಯ ಮೇಲ್ಭಾಗದಲ್ಲೇ ಗುಡ್ಡ ಕುಸಿದಿರುವಂಥದ್ದು. ಅದು ಏನು ಈ ಬಾರಿಯ ಮಳೆಗಾಲದಲ್ಲಿ ಸ್ವಲ್ಪನೇ ಕುಸಿತಾನೆ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಮಳೆ ಇನ್ನಷ್ಟು ಹೆಚ್ಚಾದಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿದು ಕೆಳಗೆ ಬೀಳುವಂಥ ಸಾಧ್ಯತೆ ಇದೆ. ಸೊ ಈಗಾಗಲೇ ಒಂದು ಇನ್ಸಿಡೆಂಟ್ ನಡೆದು ಹೋಗಿದೆ. ಈಗ ಮತ್ತೊಂದು ಅವಘಡ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಮನೆಯವರನ್ನು ಸ್ಥಳಾಂತರ ಮಾಡಲಿರುವಂಥದ್ದು. ಮೇಲ್ಭಾಗದಿಂದ ಬಂದಿರತಕ್ಕಂಥ ರಸ್ತೆಯಿಂದ ಅದು ಈ ಮನೆಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಸೊ ಅಲ್ಲಿ ಗುಡ್ಡವನ್ನು ಅಗೆಯಲಾಗಿದೆ. ಹೀಗಾಗಿ ಗುಡ್ಡವನ್ನು ಅಗೆದಿರೋ ಕಾರಣಕ್ಕಾಗಿ ಮೇಲ್ಭಾಗದ ಗುಡ್ಡ ಇನ್ನಷ್ಟು ಕುಸಿದು ಬೀಳುವಂಥ ಆತಂಕದಲ್ಲಿದೆ. ಇನ್ನು ಅದರ ಪಕ್ಕದಲ್ಲೇ ಇನ್ನೊಂದು ಮನೆಯೂ ಕೂಡ ಇದೆ. ಅದು ಕೂಡ ಆತಂಕದ ಸ್ಥಿತಿಯಲ್ಲಿದೆ. ಯಾಕಂತ ಹೇಳಿದ್ರೆ ಅಲ್ಲಿಯೂ ಕೂಡ ಗುಡ್ಡ ಕುಸಿತ ಆಗುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಒಂದು ಮನೆ, ಒಂದು ದೇವಸ್ಥಾನ ಇದೆ, ಇದರ ಪಕ್ಕದಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದ ಪಕ್ಕದಲ್ಲೇ ಇನ್ನೊಂದು ಹಂಚಿನ ಮನೆಯೂ ಕೂಡ ಇದೆ. ಅದು ಕೂಡ ಗುಡ್ಡದ ಕೆಳಭಾಗದಲ್ಲಿ ಇರುವಂಥದ್ದು. ಸೊ ಆ ಗುಡ್ಡದ ಕೆಳಭಾಗದಲ್ಲಿ ಆ ಮನೆ ಇರೋದ್ರಿಂದಾಗಿ ಆ ಮನೆಯಲ್ಲಿರುವವರನ್ನು ಕೂಡ ಈಗಾಗಲೇ ಸದ್ಯಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಏನು ಆ ಮೇಲ್ಗಡೆ ಮಣ್ಣು ಏನು ಕುಸಿತ ಆಗ್ತಾ ಬರ್ತಾ ಇದೆ. ಈಗ ಸದ್ಯಕ್ಕೆ ಅಲ್ಲಿ ಆ ಮರ ಏನು ಕಾಡು ಥರ ಕಾಣಿಸ್ತಾ ಇದೆ, ಆದರೆ ಆ ಭಾಗದಲ್ಲಿ ಗುಡ್ಡ ಇರುವಂಥದ್ದು. ಸೊ ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳುವಂಥ ಆತಂಕ ಇದೆ. ಇಲ್ಲಿನ ಗುಡ್ಡದ ಮಣ್ಣು ತುಂಬ ಹಸಿ ಆಗ್ತಾ ಬರ್ತಾ ಇದೆ. ಮಳೆಯು ಕೂಡ ವಿಪರೀತವಾಗಿ ಹೆಚ್ಚಾಗುವಂಥ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವಂಥ ಕೂಡ ಸಾಧ್ಯತೆ ಇದೆ. ಸೊ ಸದ್ಯ ಈಗ ಈ ಕುಸಿದಿರ್ತಕ್ಕಂಥ ಜಾಗ ಏನು ಗಮನಿಸ್ಬೋದು, ಇಲ್ಲಿ ರಸ್ತೆ ಮೇಲೆ ಮಣ್ಣು ಬಿದ್ದಿರುವಂಥದ್ದು. ಸೊ ಒಂದು ಕಡೆ ರಸ್ತೆ ಸಂಪೂರ್ಣವಾಗಿ ಮಣ್ಣಿಂದ ಆವೃತ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಒಂದು ಮಣ್ಣು ಕುಸಿತಾಗಿ ಇನ್ನಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸದ್ಯ ಈ ಭಾಗದ ನಿವಾಸಿಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಸದ್ಯ ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು. ಈ ಇನ್ಸಿಡೆಂಟ್ನಲ್ಲಿ ಸದ್ಯಕ್ಕೆ 3 ಮೃತರಾಗಿದ್ದರೆ, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಘಡಗಳು ಸಂಭವಿಸಿ ಈ ರೀತಿಯ ಪ್ರಾಣಹಾನಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ 2 ಮನೆಯವರನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.